ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಸಾಲ ವಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈಗ ನಮಗೆ ಯುಗಾದಿ ಹಬ್ಬ ಬರ್ತಿದೆ. ಸೊ ನಾವು ಅವಾಗ ವಡೆ, ಪಾಯಸ, ಒಬ್ಬಟ್ಟು ಎಲ್ಲ ಮಾಡಬೇಕು. ಸೊ ಹಾಗಾಗಿ ನಾನು ಇವತ್ತು ವಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಏನೇನು ಸಾಂಬಾರು ಬೇಕು ನೋಡೋಣ. ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ನಾನು 1.5 ಪಾವು ಹಾಕಿ ನೆನೆಗೆ ಹಾಕಿ ಇಟ್ಟಿದ್ದೀನಿ. ಇದು 2 ಅವರ್ ಆದರೂ ನೆನಿಬೇಕು. ಸೊ ಹಾಗೆ ನಾನು ಮುಂಚೆನೇ ನೆನೆಗೆ ಹಾಕಿ ನೆನೆಸಿಟ್ಟಿದ್ದೀನಿ. ಇದು ನೆಂದಿದೆ ಬೇಳೆನ, ಕಡಲೆಬೇಳೆ. ಇದಕ್ಕೆ ನಾನು ಮಸಾಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಸೋಂಪು ಮತ್ತು ಉಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ನಾವು ಮಸಾಲೆನ ಹಾಕ್ತಾಯಿದ್ದೀವಿ. ಮತ್ತು ಸೊಪ್ಪು ಅಂದರೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಇದು ಅರವೆ ಸೊಪ್ಪು. ಅರವೆ ಸೊಪ್ಪು ನಾನು ಈ ರೀತಿ, ಅರವೆ ಸೊಪ್ಪು ನೋಡಿದ್ರೆ ಗೊತ್ತಾಗುತ್ತಲ್ಲ, ಅರವೆ ಸೊಪ್ಪಲ್ಲಿ ಈ ರೀತಿ ನಾವು ಎಲೆ ಬಿಡಿಸ್ಕೋಬೇಕು. ಎಲೆ ಬಿಡಿಸ್ಕೊಂಡು ನಾವು ಅದನ್ನು ಚೆನ್ನಾಗಿ ತೊಳಿಬೇಕು. ನಾವು ಒಂದೊಂದೇ ಎಲೆ ಬಿಡಿಸ್ಕೊಂಡು ನಾವು ಕ್ಲೀನಾಗಿ ತೊಳೆದು ನಾವು ಚೆನ್ನಾಗಿ ಒಣಸ್ಕೋಬೇಕು. ನೀರಿಲ್ಲದೆ ಮಾಡಿಕೊಂಡು ನಾವು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ವಡೆಗೆ. ನಾನು ಇದಕ್ಕೆ ಪುದೀನ ಸೊಪ್ಪು ಹಾಕ್ತಾ ಇಲ್ಲ. ಸೊ ಇದನ್ನು ಅರವೆ ಸೊಪ್ಪನ್ನು ಹಾಕಿ ಮಾಡಿದರೆ ತುಂಬಾ ಗರಿ ಬರುತ್ತೆ. ಸೊ ನಮಗೆ ತಿನ್ನುವಾಗ ಕೂಡ ಗಂಟಲ್ಲಿ ಸಿಗಾಕೊಳ್ಳಲ್ಲ. ತುಂಬಾ ಗರಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮಗೆ ಕರಿಯಲು ಎಣ್ಣೆ ಬೇಕು. ಮುಂಚೆ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆನ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಖಾರ ಎಷ್ಟು ಬೇಕೋ ಅಷ್ಟು, ನಾನು 1.5 ಪಾವಿಗೆ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಹಾಕ್ಕೊಳ್ತೀನಿ, ಲವಂಗ, ಸೋಂಪು, ಮತ್ತೆ ಬೆಳ್ಳುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಶುಂಠಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರಿಲ್ಲದೆ 1 ಸ್ಟೆಪ್ 2 ಸ್ಟೆಪ್ ಆ ಥರ ಹಾಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾವು ಉಪ್ಪು ಹಾಕೋದ್ರಿಂದ ನೀಟಾಗಿ ಗ್ರೈಂಡ್ ಆಗುತ್ತೆ. ನೀರು ಹಾಕೋದಂಥ ನೀರಿಂದ 1 ಸ್ಟೆಪ್ 2 ಸ್ಟೆಪ್ ಅಂತ ಹಾಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲೆನ. ಈಗ ಬೋಲಲ್ಲಿ ಹಾಕೊಡ್ತೀನಿ. ಈಗ ನೀರೆಲ್ಲ ಬಗ್ಸ್ಕೊಂಡ್ಬಿಡ್ತೀನಿ. ಬೇಳೆ ಸ್ವಲ್ಪ ನೀರು ಇರಬಾರ್ದು. ಈಗ ಮಿಕ್ಸರ್ ಜಾರಲ್ಲಿ ಸ್ವಲ್ಪನೇ ಬೇಳೆ ಹಾಕೊಂಡು ಅದನ್ನು ಅದೇ ಥರನೇ ನಾವು ಗ್ರೈಂಡ್ ಮಾಡ್ಕೋಬೇಕು ಬೇಳೆನ. ಈ ನೀರು ಜಾಸ್ತಿ ಇದ್ರೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಡ್ರೈ ಆಗಿ ರುಬ್ಕೋಬೇಕು. ಹೀಗೆ ಬೇಳೆ ಹಾಕೊಂಡಿದ್ದೀನಿ. ಇದನ್ನು ಅದೇ ಥರ 1 ಸ್ಟೆಪ್ 2 ಸ್ಟೆಪ್ ಅಂತ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದು ಮೇಲೆ ಸ್ವಲ್ಪ ಬೇಳೆ ಇರುತ್ತೆ. ಮತ್ತೆ ಒಂದ್ಸಲ ನಾವು ಒಳಗೆ ಹಾಕ್ಕೋಬೇಕಾಗುತ್ತೆ. ಸ್ಪೂನು ಅಥವಾ ಕೈಯಿಂದ ಹೇಗಾದರೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ತಾ ಹೋಗಬೇಕು. ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ತುಂಬ ಪೇಸ್ಟಾಗೂ ಇಲ್ಲ, ನುಣ್ಣಗೂ ರುಬ್ಕೊಂಡಿಲ್ಲ, ತರ್ತರಿಯಾಗಿ ಇರುತ್ತೆ. ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿ ತರ್ತರಿಯಾಗಿ ರುಬ್ಕೋಬೇಕು. ನಮಗೆ ವಡೆನ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಈ ರೀತಿ ತರ್ತರಿಯಾಗಿರಬೇಕು. ಬೋಲಲ್ಲಿ ಹಾಕೊಡ್ತೀನಿ. ಬೇಳೆ ಎಲ್ಲ ರುಬ್ಕೊಂಡಾಗಿದೆ. ಈ ರೀತಿ ನಮಗೆ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಮಾಡಬಾರ್ದು, ತುಂಬ ದಪ್ಪನೇ ಇರಬಾರ್ದು. ಈಗ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತೀನಿ. ಇದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಅರವೆ ಸೊಪ್ಪು ನಾನು ಸ್ವಲ್ಪ ಹಾಕೊಳ್ತೀನಿ.
ಮತ್ತು ಈರುಳ್ಳಿ ಕೂಡ ಹಾಕೊತೀನಿ. ಇದು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಇಟ್ಟಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅದು ಹಾಕೊಂಡು ನಾವು ಕಲಿಸ್ಕೋಬೇಕು. ಮುಂಚೆ ನಾನು ಕಲಿಸ್ಕೊಂಡು ನೋಡಬೇಕು. ಎಲ್ಲ ಕಲಿಸ್ಕೊಂಡಾಗಿದೆ. ಈ ರೀತಿ ಉಂಡೆ ಮಾಡ್ಕೊಂಡು ನೋಡಬೇಕು ನಾವು, ಉಂಡೆ ಬರುತ್ತಾ ಅಂತ. ಈ ರೀತಿ ಕೈಯಲ್ಲಿ ತಟ್ಟಿ ನೋಡ್ಕೋಬೇಕು. ಇದು ನೀಟಾಗಿ ವಡೆ ಬಂದಿದೆ. ನಮಗೆ ಸಾಕಾಗುತ್ತೆ. ಈರುಳ್ಳಿ ಎಲ್ಲ, ಸೊಪ್ಪು ಈರುಳ್ಳಿ ಎಲ್ಲ ಸರಿ ಹೋಗುತ್ತೆ. ಇನ್ನೂ ಜಾಸ್ತಿ ಆಗಿದ್ರೆ ಮತ್ತೆ ನಮ್ಮ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ, ಜಾಸ್ತಿ ಮಸಾಲೆ ಇದ್ರೂ ಕೂಡ ಈರುಳ್ಳಿ ಸೊಪ್ಪು ಎಲ್ಲ. ಸೊ ಇದು ಸರಿ ಇದೆ. ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ನಾನೀಗ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ನೀರಲ್ಲಿ ಕೈ ಹತ್ಕೊಂಡು ನಾವು ಉಂಡೆನ ಮಾಡ್ಕೋತೀನಿ. ಈಗ ಕೈಯಲ್ಲಿ ನಾನು ತಟ್ಕೋತಾ ಇದ್ದೀನಿ ವಡೆನ. ತುಂಬ ಗಟ್ಟಿಯಾಗಿ ಕೂಡ ತಟ್ಕೋಬಾರ್ದು. ಈ ಸೈಡ್ ಎಲ್ಲ ತಟ್ಕೋಬೇಕು. ಲೈಟಾಗಿ ತಟ್ಕೋಬೇಕು. ತುಂಬ ಗಟ್ಟಿಗೆ ತಟ್ಟಿದ್ರೆ ವಡೆ ತುಂಬ ಗಟ್ಟಿ ಬರುತ್ತೆ. ಸೊ ಮೀಡಿಯಮ್ ಆಗಿ ತಟ್ಕೋಬೇಕು. ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕ್ತೀನಿ. ಇದೇ ಥರ ನಾವು 4-5 ತಟ್ಟೆ ಹಾಕ್ಕೋಬೇಕು. ಎಣ್ಣೆ ಎಷ್ಟಿರುತ್ತೋ ಅಷ್ಟು ನಾವು ಹಾಕೊಂತ ಹೋಗ್ಬೇಕು. ಈಗ ನಾನು ಇದನ್ನ ಸೌಟಲ್ಲಿ ತಿರುಗಿಸಬಾರ್ದು. ಇದು ಸ್ವಲ್ಪ ಬಣ್ಣ ಬರೋ ತನಕ ಹೀಗೆ ಬಿಡಬೇಕು. ಸ್ವಲ್ಪ ಬಣ್ಣ ಬಂದ್ಮೇಲೆ ನಾವು ತಿರುಗಿಸ್ಕೋಬೇಕು. ಇದು ಸ್ವಲ್ಪ ಕಲರ್ ಬಂದಿದೆ. ಈ ಕಡಾಯಿಂದ ಬಿಡಿಸ್ಕೋಬೇಕು. ಯಾವಾಗಲೂ ಮುಂಚೆ ವಡೆ ಹಾಕಿದ ತಕ್ಷಣನೇ ಕಡಾಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ನಾವು ಅದನ್ನು ನಿಧಾನಕ್ಕೆ ಬಿಡಿಸ್ಕೋಬೇಕಾಗುತ್ತೆ ಫಸ್ಟ್ ಲೇಯರ್ ಹಾಕುವಾಗ. ಈಗ ನಾನು ಗ್ಯಾಸನ್ನ ಮೀಡಿಯಂ ಮಧ್ಯ ಉರಿಯಲ್ಲಿ ಇಡ್ತೀನಿ. ಈಗ ಕಲರ್ ಬಂದಿದೆ. ಎಲ್ಲ ತಿರುಗಿಸ್ಕೋಬೇಕು. ಈ ಮಧ್ಯ ಉರಿಯಲ್ಲಿ ಇಟ್ಕೊಂಡು ನಾವು ಕರೆದ್ರೆ ಒಳಗಡೆ ಹಸಿ ಇರಲ್ಲ. ಒಳಗಿಂದ ಸಹ ನಮಗೆ ವಡೆನ ಬೆಂದಿರುತ್ತೆ. ತುಂಬ ಉರಿ ಜಾಸ್ತಿ ಮಾಡಿದ್ರು ನಮಗೆ ಒಳಗಡೆ ಹಸಿ ಇರುತ್ತೆ. ಈಗ ಬಣ್ಣ ಬಂದಿದೆ, ತೆಗೆದ್ಬಿಡ್ತೀನಿ. ಇದೇ ಥರ ಎಲ್ಲ ಫ್ರೈ ಮಾಡ್ಕೊತೀನಿ. ಇದೇ ಮಸಾಲೆಯಲ್ಲಿ ನಾವು ಪಕೋಡ ಸಹ ಮಾಡ್ಕೋಬಹುದು. ಈ ರೀತಿ ರೌಂಡ್ ರೌಂಡ್ ಆಗಿ ಹಾಕೊಂಡ್ರೆ ನಮಗೆ ಪಕೋಡ ಆಗುತ್ತೆ. ಆ ಪಕೋಡ ಗ್ರೇವಿ ಕೂಡ ನಾವು ಮಾಡ್ಕೋಬಹುದು, ಪಕೋಡ ಸಾರ್ ಅಂತ. ಇದನ್ನ ಸ್ವಲ್ಪ ತಿರ್ಗಿಸ್ಕೋಬೇಕು. ಈಗ ಬಣ್ಣ ಬಂದ ಮೇಲೆ ನಾವು ಕಮ್ಮಿ ಉರಿ ಮಾಡ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕು. ಇದು ಆಗಿದೆ, ಬಣ್ಣ ಬಂದಿದೆ, ಫ್ರೈ ಆಗಿದೆ. ತೆಗೆದ್ಬಿಡ್ತೀನಿ. ಮಸಾಲೆ ವಡೆನ ತಯಾರಾಗಿದೆ. ಸೊ ನಾವು ನೀರು ಹಾಕ್ದೇ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಡ. ಉಪ್ಪು ಹಾಕೋದಿಟ್ಟರೆ ನಮಗೆ ಒಂದು ಎರಡು ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡ್ಬಿಟ್ರೆ ನಾವು ಮಸಾಲೆನ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅದೇ ಥರ ಬೇಳೆ ಕೂಡ ನಾವು ಪೂರ್ತಿ ನೀರನ್ನು ತೆಗೆದ್ಬಿಡ್ಬೇಕು. ನೀರು ಹಾಕಿದರೆ ತುಂಬ ಎಣ್ಣೆ ಹೀರ್ಕೊಡುತ್ತೆ. ಸೊ ಹಾಗಾಗಿ ಎಲ್ಲ ಡ್ರೈ ಮಾಡ್ಕೊಂಡು ನಾವು ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಅರ್ಧ ಜಾರ್ ಹಾಕೊಂಡು ನಾವು ಮಿಕ್ಸಿನ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ನಾವು ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡೋವಾಗ ಒಂದ್ಸಲ ಹಾಕಿ ಕಲಸಿ ನಾವು ಉಂಡೆ ಮಾಡಿ ನೋಡಬೇಕು.
ಇನ್ನು ಬೇಕಂದರೆ ನಾವು ಸೊಪ್ಪು ಈರುಳ್ಳಿ ಹಾಕೋಬೋದು. ತುಂಬ ಕಮ್ಮಿ ಇದ್ರೂ ಚೆನ್ನಾಗಿರಲ್ಲ, ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ತುಂಬ ಗರಿ ಗರಿಯಾಗಿರುತ್ತೆ, ನಮಗೆ ಗಂಟ್ಲಲ್ಲಿ ಕೂತ್ಕೊಳ್ಳಲ್ಲ ತಿನ್ನೋವಾಗ. ಸೊ ಇದ್ರ ಜೊತೆ ನಾನು ಪಕೋಡನೂ ಮಾಡಿದ್ದೀನಿ ಮಸಾಲೆದು. ಮತ್ತು ನಾನು ಇದೇ ಥರ ನಾವು ಕೊಫ್ತಾ ಕರಿ ಹೇಗೆ ಮಾಡ್ತೀವಿ ಅದೇ ಥರ ನಾವು ಸೌತಲ್ಲಿ ಇದನ್ನು ಕರಿ ಮಾಡ್ತೀವಿ. ಇದು ಪಕೋಡ ಕರಿ ಅಂತಲೇ, ನೆಕ್ಸ್ಟ್ ವೀಡಿಯೋಗೆ ನಾನು ಇದನ್ನು ಮಾಡ್ತೀನಿ. ಮತ್ತು ನಮಗೆ ವಡೆ ಹಾಕುವಾಗ ಬಿಸಿ ಎಣ್ಣೆಯಲ್ಲಿ ಹಾಕೋಬೇಕು. ಬಿಸಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಕಲರ್ ಬಂದ ಮೇಲೆ ನಾವು ಅದನ್ನು ಮೀಡಿಯಮ್ ಉರಿಯಲ್ಲಿ ಮಾಡಿಕೊಂಡು ಮತ್ತು ನಾವು ಸ್ವಲ್ಪ ಹೊತ್ತು ಬಿಟ್ಟರೆ ಒಳಗಿಂದ ನಮಗೆ ಹಸಿ ಇರಲ್ಲ ಮಸಾಲೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.